Welcome back to my YouTube channel. ಈ ಸಂಡೇ ವರ್ಗೂ ಮಾತ್ರ ನಾವು ಪ್ರೀ ಪ್ಲೀಟಿಂಗ್ ಸರ್ವಿಸ್ ತಗೋತೀವಿ. ಡೈಲಿ 20 to 30 ಸ್ಯಾರೀಸ್ ನಮಗೆ ಪ್ರೀ ಪ್ಲೀಟಿಂಗ್ ಬರ್ತಾ ಇದೆ. ಸಂಡೇ ಮೇಲೆ ತುಂಬಾ ಜನದ್ದು ಸ್ಯಾರಿ ಡ್ರೇಪಿಂಗ್ ಆರ್ಡರ್ಸ್ ಇರೋದ್ರಿಂದ ತಗೊಂತಾ ಇಲ್ಲ. ಮೇಡಮ್ ನೀವ್ ಎಷ್ಟು ನೀಟಾಗಿ ವಿಡಿಯೋಲಿ ಹಿಡಿದಿದ್ದೀರಿ, ನಮ್ಗೆ ಆತರ ಹಿಡಿಯೋದಿಕ್ಕೆ ಬರ್ತಾ ಇಲ್ಲ, ಹೇಗೆ ಮೇಡಮ್ ಅಂತ ಕೇಳ್ತಾ ಇದ್ರಲ್ಲ. ಅದಕ್ಕೆ ಒಂದ್ ಸಿಂಪಲ್ ಟಿಪ್ ಏನು ಅಂದ್ರೆ, ಫಸ್ಟ್ ನೀವು ಟೆನ್ಷನ್ ಮಾಡ್ಕೋಬೇಡಿ, ನನಗ್ ಬರಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಮತ್ತೆ ಸಿಂಪಲ್ ಟಿಪ್ಸ್ ಹೇಳ್ತಾ ಹೋಗ್ತೀನಿ. ನಿಮ್ಗೋಸ್ಕರನೇ ಈ ವಿಡಿಯೋ ಮಾಡಿದೀನಿ, ಯಾಕಂದ್ರೆ ಸಂಡೇ ಮೇಲೆ ಆರ್ಡರ್ಸ್ ತಗೋದಿರೋದ್ರಿಂದ ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಯೂಟ್ಯೂಬ್ ಅಲ್ಲಿ ಇದನ್ನ ಅಪ್ಲೋಡ್ ಕೂಡ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ, ತುಂಬಾ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ. ಫಸ್ಟ್ ಸ್ಯಾರಿನ ಈ ತರ ಚಾಪೆ ಮೇಲೆ ಬೇಕಾದ್ರೂ ಹಾಸ್ಕೋಬಹುದು, ನೀವು ಟೇಬಲ್ ಮೇಲೆ ಬೇಕಾದ್ರೂ ಹಾಕೋಬಹುದು. ತುಂಬಾ ಚಿಕ್ಕದಾಗ್ ಬೇಡ, ತುಂಬಾ ದೊಡ್ಡದು ಬೇಡ ನೋಡಿ. ಮತ್ತೆ ಯೂನಿಫಾರ್ಮ್ ಆಗಿ ಹಿಡಿಯೋ ಅವಶ್ಯಕತೆ ಇಲ್ಲ. 3, 4, 5, 6, 7, 8, 9, 10 ಅಲ್ವಾ. 10ಗೆ ನೀವೊಂದು ಪೆಕ್ ಕ್ಲಿಪ್ ಅಂತ ಹಾಕೊಳ್ಳಿ. ಪೆಕ್ ಕ್ಲಿಪ್ಸ್ ನಿಮ್ಮ ಮನೇಲಿ ಇಲ್ಲ ಅಂದ್ರೆ ನೀವು ಆರಾಮಾಗಿ ಬಟ್ಟೆ ಒಣಗಾಕೋ ಕ್ಲಿಪ್ ಕೂಡ ಹಾಕೋಬಹುದು. ಬಟ್ ಸೀರೆನ ಈ ತರ ಯಾರನ್ನ ಒಬ್ರು ಇದ್ರೆ ಹೆಲ್ಪ್ ತಗೊಳ್ಳಿ, ಇಲ್ಲ ಅಂದ್ರೂ ನೀವೇ ಮಾಡ್ಕೋಬಹುದು. 10 ಆದ್ಮೇಲೆ ಪುನಃ ನೆಕ್ಸ್ಟ್ 1, 2, 3, 4, 5, 6, 7, 8, 9, 10. ಇನ್ನು ಕೆಲವರು ಹೇಳಿದ್ರು, ಮೇಡಮ್ ನಿಮ್ಗೆ ಎಷ್ಟು ಈಸಿಯಾಗಿ ಬರುತ್ತೆ, ನಮ್ಗೆ ಹಿಂಗ್ ಬರಲ್ಲ ಅಂತ. ಚಾಪೆನ ಅಮ್ಕಿ ಸೀರೆ ಎಳಿಯಕ್ ಹೋಗ್ಬೇಡಿ. ಸೀರೆನ ಮಾತ್ರ ತುಂಬಾ ಲೇಸ್ ಆಗಿ ಅಂದ್ರೆ ಲೂಸ್ ಆಗಿ ಸೀರೆ ಹೇಳ್ಕೊಂಡ್ರೆ ನಿಮ್ಗೆ ನೀಟಾಗಿ ಬರುತ್ತೆ. ಹೇಳದ್ನಲ್ಲ, ಎಲ್ಲದಕ್ಕಿಂತ ಮೊದಲು ಕಾನ್ಫಿಡೆಂಟ್ ಆಗಿರಿ. 11, 12, 13, ಯಾಕಂದ್ರೆ 23 ಬರೋದು ಅಂತ ನಂಗೆ ಗೊತ್ತಾಯ್ತು. 22 ಸಾಕು. ಇಲ್ಲಿಗೆ ಇನ್ನೊಂದು ಪೆಕ್ ಕ್ಲಿಪ್ ಹಾಕೊಂತ ಇದೀನಿ. ಯಾರಾನ ಪೆಕ್ ಕ್ಲಿಪ್ ಹಾಕೋದಿಕ್ಕೆ ಹೆಲ್ಪ್ ಮಾಡಿದ್ರೆ ಒಳ್ಳೇದು, ಇಲ್ಲಾಂದ್ರೆ ನನಗೆ ತೋರ್ಸದ್ನಲ್ಲ ಆತರ ನೀವೇ ಬೇಕಾದ್ರೂ ಹಾಕೋಬಹುದು. ಆಯ್ತಾ? ಎಷ್ಟು ಬಿಡ್ಬೇಕು ಅಂತ ಯಾವಾಗ್ಲೂ ಹೇಳ್ತೀನಲ್ಲ, 1 ಮೀಟರ್ ಬಿಡ್ಬೇಕು ಅಂತ. ಅದು ತುದಿಯಿಂದ ಬಿಡೋದಲ್ಲ, ಈ ಬಾರ್ಡರ್ ಏನ್ ಮುಗಿದು ನಿಮ್ಗೆ ಸೀರೆ ಸ್ಟಾರ್ಟ್ ಆಗುತ್ತೋ ಇಲ್ಲಿಂದ 1 ಮೀಟರ್ ಅಷ್ಟು ನೀವು ಬಿಟ್ಕೊಂಡು ಮಿಕ್ಕಿದ ಸೀರೆನ್ ಮಾತ್ರ ಫ್ರಿಲ್ಸ್ ಹಾಕೋಬೇಕು. ಈಗ ಟೀಮ್ ಅವ್ರ ಪಿನ್ ಹಾಕೋತಿದಾರೆ ನೋಡಿ. ಪಿನ್ ಹಾಕೋಬೇಕಾದ್ರೆ ನೀವೇನ್ ಮಾಡ್ಬೇಕು, ಈ ಬಾರ್ಡರ್ ಮತ್ತೆ ಸೀರೆ ಜಂಕ್ಷನ್ ಏನಿದೆಯಲ್ಲ ಅಲ್ಲಿಗೆ ಎಲ್ಲಾ ಪಿನ್ನು ಸೇರಿಸ್ಕೊತಾ ಬರ್ಬೇಕು. ಮಾಡಿ ನಿಲ್ಲಿಮ. ಸೊ ಅವ್ರಿಗೂ ನಮ್ದು ಇಬ್ರದು ಟೋಟಲ್ ಕೌಂಟ್ ಸರಿ ಬರತ್ತಂತ ಚೆಕ್ ಮಾಡ್ಕೋಬೇಕು. ಅಥವಾ ನೀವು ಒಬ್ರೇ ಹಾಕೋದಾದ್ರೆ ಎರಡೂ ಸೈಡು ಯೂನಿಫಾರ್ಮ್ ಆಗಿ ಫ್ಲಿಲ್ಸ್ ಬಂದಿದ್ಯಾ, 22 ಬಂದಿದ್ಯಾ. ಈಗ ನಾನು ಹಿಡಿದಿರೋ 22 ನಿಲಿಮ. 1, 2, 3 ನೋಡಿ, ನೀಟಾಗಿ ಈ ಬಾರ್ಡ್ರು ಸೀರೆ ಜಂಕ್ಷನ್ಗೆನೆ ನೀವು ಪಿನ್ ಸೇರಿಸ್ಕೊತಾ ಬರ್ಬೇಕು. 6, 7, 8 ನಿಲ್ವ. 20, 21, 22. ಸೊ 22 ಫ್ರಿಲ್ಸ್ ಇದೆ ಒಂದ್ ಸೈಡು. ಇನ್ನೊಂದ್ ಸೈಡು ನಿಮ್ಗೆ ಅಷ್ಟೇ ಫ್ರಿಲ್ಸ್ ಬರ್ಬೇಕು ಯೂನಿಫಾರ್ಮ್ ಆಗಿ. ಅದೇ ತರ ಸೆಂಟರ್ ಅಲ್ಲಿ ನಿಮ್ಗೆ ಏನು ರೆಫರೆನ್ಸ್ ಸಿಗೋದಿಲ್ಲ. ಆವಾಗ ನೀವು ಒಂದ್ ಅಂದಾಜ್ ಸೆಂಟರ್ ಇಟ್ಕೊಂಡು ಎಲ್ಲಾ ಫ್ರಿಲ್ಸ್ನು ಸೇರಿಸ್ಕೊತಾ ಬರ್ಬೇಕಾಗತ್ತೆ. ಮಧ್ಯದಲ್ಲಿ ಯಾವ್ದೋ ಫ್ರಿಲ್ಸ್ ಬಿಟ್ಟಿಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ರೆಗ್ಯುಲರ್ ಸೈಜ್ ಪಿನ್ಸ್, ಸ್ಮಾಲ್ ಅಥವಾ ಮೀಡಿಯಂ ಯೂಸ್ ಮಾಡಿ, ಹೆವಿ ಯೂಸ್ ಮಾಡಬೇಡಿ. ಯಾಕಂದ್ರೆ ಸ್ಮಾಲ್ ಯೂಸ್ ಮಾಡಿದಷ್ಟು ಫ್ರಿಲ್ಸ್ ನ ಎಲ್ಲ ಅದು ಹತ್ರ ಇಟ್ಕೊಂಡು ಲಾಕ್ ಆಗುತ್ತೆ. ನೀವು ದೊಡ್ಡ ಪಿನ್ ಯೂಸ್ ಮಾಡಿದಷ್ಟು ಪಿನ್ ಅಷ್ಟು ಅಗ್ಲಾನು ಫ್ರಿಲ್ಸ್ ಹೋಗೋದ್ರಿಂದ ಟೈಟ್ ಆಗಿ ಕುತ್ಕೊಳ್ಳಲ್ಲ. ನೀವು ಇನ್ನ ಒಂದ್ ಗಮನ ಮಾಡಿ, ಇಲ್ಲಿ ನಾನು ಯಾವ್ದೇ ತರ ಐರನ್ ಆಗ್ಲಿ ಸ್ಟ್ರೈಟ್ನಿಂಗ್ ಆಗ್ಲಿ ಯೂಸ್ ಮಾಡಿರಲ್ಲ. ಜಸ್ಟ್ ಫೋಲ್ಡ್ ಮಾಡಿ ಡೈರೆಕ್ಟ್ ಆಗಿ ಪಿನ್ ಮಾಡ್ತಾ ಇದ್ದೀನಿ. ಈ ತರ ಸ್ಯಾರಿಗಳು ನಾನು ಏನ್ ಹಿಡಿತಾ ಇದೀನೋ ಇದು ಸ್ವಲ್ಪ ಪ್ಯೂರ್ ಇರೋದ್ರಿಂದ ತುಂಬಾ ಥಿಕ್ ಕೂಡ ಇದೆ. ಸೊ ನೋಡಿ, 3 ಕಡೆ ಲಾಕ್ ಹಾಕಾದ್ಮೇಲೆ ಪೆಕ್ ಕ್ಲಿಪ್ಸ್ ಏನಿದೆ ಅದನ್ನ ತೆಕ್ಕೋಬೇಕಾಗತ್ತೆ. ಸೈಡು 22 ಫ್ರಿಲ್ಸ್ ಪಿನ್ ಹಾಕಾಯ್ತು, ಆಮೇಲೆ ಸೆಂಟರ್ ಪಿನ್ ಹಾಕಾಯ್ತು. ಇದನ್ನ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಲಾಸ್ಟ್ ಟೈಮ್ ವಿಡಿಯೋಲು ಹೇಳಿದೀನಿ. ಈಗ ಇದು ಒಡ್ಲಕ್ ಸಿಕ್ಸ್ಕೊಳ್ಳೋ ಭಾಗ ಅಥವಾ ಇದು ಫಾಲ್ಸ್ ಹಾಕೋ ಭಾಗ ಅಂತ ಇರೋದ್ರಿಂದ ಸೀರೆನ ನೋಡಿ ಕ್ಲಾಕ್ ವೈಸ್ ಹಿಂಗೆ ತಿರ್ಗಿಸ್ಕೊಂಡು ಫಾಲ್ಸ್ ಭಾಗ ಏನಿದೆಯೋ ಅಂದ್ರೆ ಫಾಲ್ಸ್ ಭಾಗ ಹಾಕೋದಿರುತ್ತಲ್ಲ ಅಲ್ಲಿಂದ ನೀವು ಸೆರಗ್ ಹಿಡ್ಕೋಬೇಕು. ನೀವು ಅಚ್ ಕಡೆಯಿಂದ ಏನಾದ್ರು ಹಿಡ್ಕೊಂಡ್ರೆ ಫುಲ್ಲು ಉಲ್ಟಾ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇಲ್ಲಿಂದಾನೇ ನೀವು ಹಿಡ್ಕೋಬೇಕಾಗತ್ತೆ ಸೀರೆನ.
ತುಂಬಾ ಜನ ನನ್ನ ಸ್ಟೂಡೆಂಟ್ಸ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ಗೆ ವಿಡಿಯೋ ಕಳ್ಸಿದ್ರು ಉಲ್ಟಾ ಇಟ್ಕೊಂಡ್ ಬರ್ತಾರೆ. ಇಲ್ಲಿ ಸೆರಗನ ತುಂಬಾ ದೊಡ್ಡದಾಗೂ ಹಿಡಿಬೇಡಿ, ತುಂಬಾ ಚಿಕ್ಕದಾಗೂ ಈಗ ಬ್ರೈಡಲ್ಗೆಲ್ಲ ಹಿಡಿತೀರಲ್ಲ ಆ ತರನು ಹಿಡಿಬಾರ್ದು. ನಾರ್ಮಲ್ ಆಗಿ ಬನ್ನಿ ನಿಲ್ಲಿ. ನಾರ್ಮಲ್ ಆಗಿ ಒಂದು 7 to 9 ಫ್ಲೀಟ್ಸ್ ಬಂದ್ರೆ ಸಾಕಾಗತ್ತೆ. ಸೊ ಫಸ್ಟ್ ಪಿನ್ ಅಲ್ಲಿ ಟಿಪ್ಪಿಗೆ ಹಾಕ್ತಾ ಇದೀವಿ, ಇದು ಸೆಕೆಂಡ್ ಪಿನ್ ಇಲ್ಲಿ ಹಾಕ್ತಾ ಇದೀನಿ. ಮತ್ತೆ ಒಟ್ಟಿಗೆ ಸೆರಗ್ನ ಒಂದೇ ಸತಿ ಹಿಡಿಯಕ್ಕಾಗಲ್ಲ, 2-3 ಪಿನ್ಸ್ ಹಾಕೊಂಡು ಸೆರಗ್ನ ನೀವು ಸ್ಟೇಬಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಇಟ್ಕೊಳ್ಳಿ. ಇದಾದ್ಮೇಲೆ ಇದೇನ್ ಬರುತ್ತೋ ಇದೇನೆ ದೇವ್ರಿಗೆ ಸೆರಗ್ ಭಾಗ ಬರೋದ್ರಿಂದ ನೀಟಾಗಿ ಹಿಡ್ಕೋಬೇಕಾಗತ್ತೆ. 3, 4, 5, 6, 7, 8. ನಾನು ಡೇ 1 ಇಂದ ಅಂದ್ರೆ ಏನು 2016 ಇಂದಾನು ಸ್ಯಾರಿ ಪ್ಲೀಟ್ ಮಾಡ್ತಾ ಇದೀನೋ ಅವಾಗಿಂದಾನು ಯಾವತ್ತೂ ನಾನು ಸೀರೆನ ಐರನ್ ಮಾಡಿಲ್ಲ. ಇನ್ನು ನೀವಿ ಹಿಡಿತಾ ಇದ್ವಿ ಅಂದ್ರೆ ಅದನ್ನ ಪ್ರೆಸ್ ಮಾಡಿ ಹಿಡಿತಾ ಇದ್ವಿ. ಈಗ ಅದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಪಿನ್ ಮಾಡಿ 1, 2, 3 ಪಿನ್ ಮಾಡಿ ಹಿಡೋದ್ರಿಂದ ಮುಂಚೆನೆ 1, 2, 3 ಡೇಸ್ ಮುಂಚೆ ನೀವು ಅದನ್ನ ಕೂಡ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ಆಗಿ ಕಟ್ಟಿ ಹೇಗೆ ಇಡಬೇಕು ಹಬ್ಬಕ್ಕೂ 2 ಡೇಸ್ ಮುಂಚೆ ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಫುಲ್ ಫ್ರಿಲ್ಸ್ ಹಿಡ್ದಾದ್ಮೇಲೆ ಈ ತರ ಸ್ಯಾರಿನ ನೋಡಿ ನಿಲ್ಸ್ಕೋಬೇಕು, ಮಲಗ್ಸೋದಲ್ಲ ನಿಲ್ಸ್ಕೋಬೇಕು. ನಿಲ್ಸ್ಕೊಂಡು ಸೆರಗಿಂದ ಏನ್ ಫ್ರಿಲ್ಸ್ ಬಂದಿರತ್ತೋ ಅದನ್ನೆಲ್ಲ ನೀಟಾಗಿ ಫ್ರಿಲ್ಸ್ ನ ತೆಗೆದ್ಬಿಟ್ಟು, ತುಂಬಾ ಟೈಟ್ ಆಗಿ ಇದ್ ಮಾಡ್ಬೇಡಿ ಯಾಕಂದ್ರೆ ರಿಂಕಲ್ಸ್ ಬರುತ್ತೆ ಸೀರೆ. ಇದನ್ನೆಲ್ಲ ಲೂಸ್ ಆಗಿ ಹಿಂಗ್ ಒಳಗಡೆ ಗ್ಯಾಪ್ ಅಲ್ಲಿ ಕಳ್ಸ್ಕೊಡಿ. ಕಳ್ಸಿ ಈ ಬಾರ್ಡರ್ಗಿಂತ ಕೆಳಗಡೆ ನೋಡಿ ಎಲ್ಲಿ ತನಕ ಹೋಯ್ತೋ ಅಲ್ಲಿ ತನಕ ಮಾತ್ರ ತಗೊಂಡು ಹೀಗೆ ಇಟ್ಕೋಬೇಕು. ಎಲ್ಲಾನು ಸ್ಟ್ಯಾಂಡಿಂಗ್ ಪೊಸಿಷನ್ ಇಟ್ಟಿರ್ತೀವಿ. ಈಗ ಸೆಂಟರ್ ಪಿನ್ ಏನ್ ಹಾಕಿದ್ಯೋ ಆ ನೇರದಲ್ಲಿ ಕೈ ಇಟ್ಕೊಂಡು 1 ಫೋಲ್ಡ್, ಅದೇ ತರ ಇನ್ನ 1 ಫೋಲ್ಡ್. ಸೊ ಈ ತರ ಡಬಲ್ ಫೋಲ್ಡ್ ಮಾಡಿ ಇದಕ್ಕೆ ನೀವು ಟ್ವೈನ್ ಥ್ರೆಡ್ ನ ಕಟ್ಟೋದ್ರಿಂದ ನಿಮ್ಗೆ ಫ್ರಿಲ್ಸ್ ಫುಲ್ಲು ಟೈಟ್ ಆಗಿ ಬನ್ನಿ. ಕೆಲವ್ರು ಕೇಳ್ತಾರೆ ಮೇಡಮ್ ಐರನ್ ಮಾಡ್ಬೇಕಾ, ಫ್ರಿಲ್ಸ್ ಅಷ್ಟ್ ಚೆನ್ನಾಗಿ ಕೂತಿರುತ್ತೆ ನೀವು ಉಡ್ಸೋದು, ನೀವು ಐರನ್ ಮಾಡಿರ್ತೀರಾ ಅಂತ. ಖಂಡಿತ ಐರನ್ ಮಾಡಕ್ ಹೋಗ್ಬೇಡಿ ನನ್ ಸಜೆಷನ್. ಯಾಕಂದ್ರೆ ಐರನ್ ಮಾಡಿದ್ರೆ ಹಬ್ಬಕ್ಕೆ ಉಡ್ಸಾದ್ಮೇಲೆ ನಾವು ಉಡ್ಬೇಕನ್ನ ಅದನ್ನ ಸಾಫ್ಟ್ನಿಂಗ್ ಮಾಡಿಸ್ಬೇಕಾಗತ್ತೆ, ಇಲ್ಲ ಐರನ್ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ಅದು ಅವಶ್ಯಕತೆ ಇರಲ್ಲ. ನಾನು ಯಾವ ತರ ತೋರಿಸ್ತಿದ್ದೀನೋ ಆ ತರ ಟ್ವೈನ್ ಥ್ರೆಡ್ ಕಟ್ಟೋದ್ರಿಂದ ನಿಮಗೆ ಅದ್ರ ಮೇಲೆ ಭಾರ ಇಡೋ ಅವಶ್ಯಕತೆ ಕೂಡ ಇರಲ್ಲ. ಫಸ್ಟ್ ಎಲ್ಲ ನಾನು ಹೇಳ್ತಿದ್ದೆ ಭಾರ ಇಡಿ ಅದ್ರ ಮೇಲೆ ಅಂತ ಹೇಳ್ತಿದ್ದೆ, ಈಗ ಭಾರ ಇಡೋ ಅಂತ ಅವಶ್ಯಕತೆನೂ ಬೀಳಲ್ಲ, ಯಾಕಂದ್ರೆ ನೀವೇ ಟೈಟ್ ಆಗಿ ಕಟ್ಟಿರ್ತೀರಾ. ಈ ಫ್ರಿಲ್ಸ್ ಎಲ್ಲ ನಿಮ್ಗೆ ನೀಟಾಗಿ ಕುತ್ಕೊಂಡಿರುತ್ತೆ. ಸೊ ತುಂಬಾ ಜನದ ಕ್ವೆಶ್ಚನ್, ಮ್ಯಾಮ್ ಸೀರೆ ಪ್ಲೀಟಿಂಗ್ ಮಾಡೋದು ಹೇಗೆ ಅಂತ. ಇದು ಸರ್ವಿಸ್ ತುಂಬಾ ಈಸಿ. ನೀವೇ ಫಸ್ಟ್ ಕಾನ್ಫಿಡೆಂಟ್ ಆಗಿ ಮನೇಲಿ ನೀವೇ ಆರಾಮಾಗಿ ಹಿಡ್ಕೋಬಹುದು. ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ, ಯೂಸ್ಫುಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ತಗೊಂತಾರೆ.